ಇಲ್ಲ ಅಸಲಿ ಅದ ಇವತ್ತು ತೋರಿಸಿಲ್ಲ ಇನ್ನ ಎಲ್ಲ ಕೊಡ್ತಾರೆ ಅವ ಬರ್ತಾನೆ ಹುಡುಗಿ ಅಲ್ಲಿ ರೂಮ್ನಾಗ ಭೂಮಿ ಪೂಜೆಯನ್ನು ನೆರವೇರಿಸಿದಂತ ಜಕ್ಕಪ್ಪ ಪೂಜಾರಿಯವರಿಗೆ ಹಾರ್ದಿಕ ಅಭಿನಂದನೆಗಳು. ಅವರಿಗೆ ಸಹಾಯ ನೀಡಿದಂತ ಎಲ್ಲ ಗುರೂಜಿಯವರು ಕೂಡ ಅಭಿನಂದನೆ. ರೈತ ದೇಶದ ಬೆನ್ನೆಲುಬು. ರೈತರಿಗೆ ಬೆನ್ನೆಲುಬು ಅಂದ್ರೆ ಎತ್ತುಗಳು, ಜೊತೆಗೆ ಎತ್ತಿನ ಗಾಡಿ. ಹೀಗಾಗಿ ಈ ಅಫಜಲ್ಪುರದಲ್ಲಿ ಇವತ್ತು ದಿವಸ ಸುಮಾರು 7 ಜೋಡಿಗಳ ಎತ್ತುಗಳು ಬಂದಿವೆ. ಆ 7 ಜೋಡಿಗಳಲ್ಲಿ ನಾವು ಸ್ಪರ್ಧೆಗಳನ್ನು ಏರ್ಪಡಿಸಬೇಕು. ಎತ್ತುಗಳು ಬಹಳ ಸೂಕ್ಷ್ಮ ಇರ್ತವೆ. ಅದಕ್ಕಾಗಿ ಒಮ್ಮೆ ಅವ್ರಿಗೆ ಬಿಡಿಯೋದಾಗ್ಲಿ ಅಡಮ್ ಹಚ್ಚೋದಾಗ್ಲಿ ಯಾವುದೇ ನೋವು ಕೊಡದೆ ಎತ್ತುಗಳಿಗೆ ಒಂದು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಜ್ಯೋತಿ ಬಹಳ ಮಹತ್ವವಂತ ಪಾತ್ರ ವಹಿಸುತ್ತೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಹಡಗು ನಿನ್ನದು ಒಳಗದಿರಲಿ ಬದುಕು ನಿನ್ನದು ಗಾಳಿ ನಿನ್ನದು ಹರದಿರಲಿ ಬೆಳಕು. ನೋಡ್ರಿ ಹೊಸ ಬಂದಿರಿ ಹೊಸ ಮಂದಿ ನೋಡ್ರಿ. ಜ್ಯೋತಿ ಬೆಳೆಸುವ ಮೂಲಕ ಚಾಲನೆ ನೀಡುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ವಿಶ್ವರಾಜ್ಯ ಮಳೇಂದ್ರ ಶಿವಾಚಾರ್ಯರು ಕೂಡ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ನೇರವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಇದ್ದಾರೆ. ಅವರೆಲ್ಲರೂ ಕೂಡ ಹಾರ್ದಿಕ ಅಭಿನಂದನೆಗಳು. ಶ್ರೀ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ವಿಶ್ವರಾಜ್ಯ ಮಳೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀ ಧನ್ಯಕುಮಾರ್ ಹಾಗೂ ಎಲ್ಲ ವೇದಿಕೆ ಆಸೀನ ಇವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿ ಗಂಗು ಮತ್ತೆ ಓಕೆ ಧನ್ಯವಾದಗಳು. ಕುಪ್ಪಣ್ಣವರಿಗೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮುಖಂಡರು ಅಫಜಲ್ಪುರ್ ಅವರಿಗೆ, ಪೂಜಾರಿ ಅವರಿಗೂ ಕೂಡ ಶ್ರೀ ರಾಜು ಭೂತಿ ಅವರು ಗೌರವಿಸಿದರು. ಅಧಿಕಾರಿಗಳು ಅಫಜಲ್ಪುರ್ ಅವರಿಗೆ, ಹೊಸಯ ನಂದಿಪುರ ಸದಸ್ಯರು VSSN ಅಫಜಲ್ಪುರ್ ಇವರಿಗೆ, ಶ್ರೀ ಜಗಪ್ಪ ಹಳೆಮನಿ ಅವರನ್ನು ಕೂಡ ಗೌರವಿಸಬೇಕು. ಅದೇ ರೀತಿಯಾಗಿ ಅಂಬಣ್ಣ ಕುದೇಶ್ ಅವರು ಕೂಡ ನಮ್ಮ ಕಮಿಟಿಯವರು ಚಂದ್ರ ಮಳೇಶಿ ಅವರು ಕೂಡ ಸನ್ಮಾನಿಸಬೇಕು. ಮುರುಗೇಶ್ ಸರ್ ಇವರಿಗೆ ಮಲ್ಲಿಗಾಳಿಯವರಿಂದ ಸನ್ಮಾನ. ನಮ್ಮೂರಿನ ಮುಕುಟ ನಮ್ಮ ಶ್ರೀಮಠದ ಅಧಿಪತಿಗಳು ಆಗಿರ್ತಕ್ಕಂಥ
ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಆರಾಧ್ಯ ಗುರುಗಳು, ಎಲ್ಲ ಲಿಂಗದೀಕ್ಷಾ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವಾರಾಧ್ಯ ಮಹೇಂದ್ರ ಶಿವಾಚಾರ್ಯ ಹರಿದಾವರೆಗಳಲ್ಲಿ ನತಮಸ್ತಕನಾಗಿ ಕಾರ್ಯಕ್ರಮದ ಬಹುಶಃ ಸಮಯದ ಅಭಾವ ಇರುವುದರಿಂದ ಯಾರು ಅನರ್ಥವಾಗಿದ್ದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟಕರಾದಿಯಾಗಿ ಅಧ್ಯಕ್ಷರಾದಿಯಾಗಿ ಎಲ್ಲ ಗಣ್ಯಮಾನ್ಯರಲ್ಲಿ ಹಾಗೂ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರು, ಯುವ ಮಿತ್ರರು, ಕಾರ್ಯಕ್ರಮದ ಆಯೋಜಕರು ಹಾಗೂ ಊರಿನ ಗುರು ಹಿರಿಯರಲ್ಲಿ ಶರಣಾರ್ಥಿಗಳು. ಬಹುಶಃ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವೇನಂತಂದ್ರೆ ಇದು ತರಬಂಡಿ ಕಾರ್ಯಕ್ರಮ. ತರಬಂಡಿ ಬಂದ್ ಮಾಡತ್ ಹೇಳ್ರಿ ಯಾಕೆ ಹೋಯ್ತಾರೇನು ನಾಮಗಳನ್ನು ಸಮರ್ಪಣೆ ಮಾಡಿ ಈಗ ತಾನೇ ಮಾತನಾಡಿರುವಂತಹ ಸನ್ಮಾನ್ಯ ಶ್ರೀ ಸಂಗ್ರಾಮ್ ಪಾಟೀಲ್ ಅವರೇ, ಕಲ್ಕಿ ಅವರೇ, ರಾಜು ಹಿರೇಮಠ ಅವರೇ, ವೀರೇಶ್ ಕೋಳಿಗಿ ಅವರೇ, ನಂದಿಕೋಲ್ ಅವರೇ, ಕೃಷಿ ಅಧಿಕಾರಿಗಳೇ, ಉದ್ಘಾಟಕರಾಗಿರುವಂಥ ಧನ್ಯಕುಮಾರ್ ಕಸ್ಮಾ ಅವರೇ, ಅವರೇ ಸುರೇಶ್ ಅವರೇ ಮತ್ತು ಚಂದ್ರಣ್ಣ ಸರ್ ಅವರೇ ಮತ್ತು ನಮ್ಮ ಜಕ್ಕಪ್ಪ ಪೂಜಾರಿ ಅವರೇ, ನೂಲಾ ಅವರೇ, ಮಸೂರಿ ಸರ್ ಅವರೇ, ರಾಜು ಮೂರ್ತಿ ಅವರೇ ಹಾಗೂ ವೇದಿಕೆ ಮೇಲೆ ಕೊಟ್ಟಂಥ ಎಲ್ಲ ಗಣ್ಯಮಾನ್ಯಗಳೇ, ತಮ್ಮೆಲ್ಲರಿಗೆ ಶರಣಾರ್ಥಿಗೆ ಮಕರ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸಿ ಈಗ ತಾನೇ ನಮ್ಮ ಹೆಸರಾಗಿರುವಂಥ ಸಂಗ್ರಾಮಗೌಡ ಪಾಟೀಲ್ ಭಾಳ ಸುಂದರವಾಗಿ ಮಾತನಾಡಿದರೆ ಕಾರ್ಯಕ್ರಮ ಮಾಡಿದ್ದಾರೆ, ಭಾಳ ಖುಷಿಯಾಗಿದೆ. ಮುಖಾಂತರವಾಗಿ ಈ ಭಾಗದ ಎಲ್ಲ ಕಡೆ ಕೂಡ ಒಳ್ಳೆಯ ಕಾರ್ಯಕ್ರಮ ಸಿದ್ದರಾಮೇಶ್ವರ ಒಂದು ಕಮಿಟಿಯಿಂದ ಆಗಲಿ ಅಂತ ನಾನು ಆಶೀರ್ವಾದ ಮಾಡುತ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ.